ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ಕ್ರಿಯೇಷನ್. ನಾನಿವತ್ತಿನ ಲಾಗಲ್ಲಿ ನಮ್ಮದು ಡೈಲಿ ರೊಟೀನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನಾನು ಡೈಲಿ ನನ್ನ ಒಂದು ರೊಟೀನ್ ಹೇಗಿರುತ್ತೆ ಅಂತ ಅಂದರೆ ನಾನಿವಾಗ ಮನೆಯಲ್ಲಿ ಇರೋದ್ರಿಂದ ಇವಾಗದ್ದು ರೊಟೀನ್ ಹೇಗಿರುತ್ತೆ, ಸೊ ಆ ಪ್ರಕಾರ ನಾನು ವಿಡಿಯೋ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ಗೊತ್ತಿಲ್ಲ ನನಗೆ ಏನು ಅಂತ, ನೆಕ್ಸ್ಟ್ ಹೇಳ್ತೇನೆ. ಓಕೆ, ನಾನಿವಾಗ ಬೆಳಿಗ್ಗೆ ಎದ್ದು ಟೀ ಕುಡಿದು ಎಲ್ಲ ಆಯಿತು. ಇಲ್ಲ, ತಿಂಡಿ ತಿನ್ನಲಿಲ್ಲ, ಟೀ ಮಾತ್ರ ಇವತ್ತು ನಾನು ಕುಡಿದದ್ದು. ತಿಂಡಿ ಮಾಡಿದ್ದು ನಮಗೆ ಮೂಡೆ ಮಾಡಿದ್ರು ಇವತ್ತು ಮನೆಯಲ್ಲಿ ಸ್ಪೆಷಲ್ ಆಗಿ ತಿಂಡಿ. ಅದು ನಾವು ಮಾಡಲಿಲ್ಲ, ನಾನು ಟೀ ಕುಡಿದದ್ದು ಮಾತ್ರ. ಸೊ ಈಗ ನಾನು ನನ್ನ ಒಂದು ಡೈಲಿ ರೂಟೀನಲ್ಲಿ ನಾನು ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತೇನೆ, ಐಶು ಮನೆಯಲ್ಲಿ ಕೆಲಸ ಮಾಡ್ತಾಳಾ ಇಲ್ವಾ ಅಂತ ನೀವೇ ನೋಡಿ ಗೊತ್ತಾಗ್ತದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ಕ್ರಿಯೇಷನ್. ಎಷ್ಟು ದಿನ ಆದಮೇಲೆ ನಾನು ಲಾಗ್ ಮಾಡಲಿಕ್ಕೆ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಇವತ್ತು ಲಾಗ್ ಮಾಡಬೇಕು ಅಂತ. ನಾನು ಲಾಗ್ ಮಾಡಿದ್ದೆ ಎಷ್ಟು ದಿನ ಆಯಿತು ಅಲ್ಲ, ನೀವೇ ನೋಡಿದ್ರಲ್ಲ ನನ್ನ ಲಾಗ್ ಬರಲಿಲ್ಲ. ಅದು ಕೂಡ ನಾನು ಅಪ್ಲೋಡ್ ಮಾಡಿದ್ದು ತುಂಬ ದಿನಕ್ಕಿಂತ ಮುಂಚೆ ಮಾಡಿದ್ದ ಲಾಗನ್ನು ನಾನು ಅಪ್ಲೋಡ್ ಮಾಡಿದ್ದು. ಯಾಕೆ ನಾನು ಲಾಗ್ ಮಾಡಲಿಲ್ಲ ಅಂತ ಅಂದರೆ ಸ್ವಲ್ಪ ವಿಷಯ ಇತ್ತು, ಅದಕ್ಕಾಗಿ ಲಾಗ್ ಮಾಡಲಿಲ್ಲ. ಅದು ಏನು ವಿಷಯ ಅಂತ ನಾನು ನಿಮಗೆ ಲಾಸ್ಟ್ ಲಾಗಲ್ಲಿ ಹೇಳ್ತೇನೆ. ಇವಾಗ ನಾನು ಇವತ್ತಿನ ಲಾಗಲ್ಲಿ ನನ್ನ ಒಂದು ಡೈಲಿ ರುಟೀನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ಇವಾಗ ನಾನು ಮನೆಯಲ್ಲಿರೋದ್ರಿಂದ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅದನ್ನು ತಿಳಿಸಿಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅದನ್ನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೇನೆ. ನಾನು ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ಆದಮೇಲೆ ನಮಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಮೂಡೆ ಮಾಡಿದರು. ಅದು ನಾನು ನಿಮಗೆ ಮತ್ತೆ ತೋರಿಸ್ತೇನೆ, ಮೂಡೆ ಅಂದರೆ ಎಂತ ಅಂತ. ಕಿಚನಲ್ಲಿದೆ, ಮತ್ತು ನಾನು ನಿಮಗೆ ತೋರಿಸ್ತೇನೆ, ನೀವು ಕೂಡ ನೋಡಿ. ಆಮೇಲೆ ಅದೇ ಇವತ್ತು ನಾನು ಸ್ಟಾರ್ಟ್ ಮಾಡ್ತೇನೆ ವಿಡಿಯೋ ಮಾಡಲಿಕ್ಕೆ. ಎಂತೆಲ್ಲ ನಾನು ಐಶು ಮನೆಯಲ್ಲಿ ಕೆಲಸ ಮಾಡ್ತಾಳಾ, ಎಂತೆಲ್ಲ ಕೆಲಸ ಐಶು ಮನೆಯಲ್ಲಿ ಮಾಡ್ತಾಳೆ ಅದನ್ನು ಇವಾಗ ನೀವು ಕೂಡ ನೋಡುವಂತೆ. ಸೊ ಗೈಸ್, ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇನ್ನೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಯಾವುದಾದ್ರೂ ಒಂದು ನ್ಯೂ ಲಾಗ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬೀಳುತ್ತೆ. ಸೊ ಇವಾಗ ಸದ್ಯಕ್ಕೆ ನಾನು ಲಾಗ್ ಮಾಡಲಿಲ್ಲಲ್ಲ, ಹಾಗಾಗಿ ನಿಮಗೆ ನ್ಯೂ ಲಾಗ್ ಬರಲಿಲ್ಲಲ್ಲ. ಸೊ ಇನ್ನು ಲಾಗ್ ಮಾಡಿದರೆ ಬರ್ಬೋದು, ನೋಡುವ. ಆದರೆ ಲಾಗ್ ಕಂಟಿನ್ಯೂ ಮಾಡ್ತೇನೆ, ಡೈಲಿ ಲಾಗ್ ಮಾಡ್ತೇನೆ. ಇಲ್ಲಾದರೆ ಅಪರೂಪಕ್ಕೆ ಒಂದೊಂದು ಲಾಗ್ ಮಾಡ್ತೇನೆ. ಅಪರೂಪಕ್ಕೆ ಮಾಡಿದ್ದ ಒಂದೊಂದು ಲಾಗನ್ನು ನೀವು ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಓಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತು ನನಗೆ ಡೈಲಿ ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಮೊನ್ನೆಯಿಂದ ತುಂಬ ಟ್ರೈ ಮಾಡ್ತಿದ್ದೇನೆ ಡೈಲಿ ಲಾಗ್ ಮಾಡಬೇಕು ಅಂತ. ಆದರೆ ನನಗೆ ಕೆಲವೊಂದು ರೀಸನಿಂದ ನಾನು ತುಂಬ ದಿನ ಲಾಗ್ ಮಾಡಲಿಲ್ಲ. ಇನ್ನು ನೋಡುವ, ಟ್ರೈ ಮಾಡ್ತೀನಿ ಡೈಲಿ ಲಾಗ್ ಮಾಡಲಿಕ್ಕೆ. ಅಂದರೆ ಎಲ್ಲಿಯಾದರೂ ಔಟ್ಸೈಡ್ ಹೋಗಿ ಮಾಡಬೇಕಷ್ಟೆ. ಮನೆಯಲ್ಲಿ ಲಾಗ್ ಮಾಡುವಂಥ ವಿಷಯ ನನ್ನ ಮೈಂಡಿಗೆ ಅಷ್ಟೊಂದು ನನಗೆ ಗೊತ್ತಾಗ್ತಿಲ್ಲ ಎಂಥ ಲಾಗ್ ಮಾಡೋದು ಅಂತ. ನಿಮ್ಮದರಲ್ಲಿ ಏನಾದರೂ ಒಂದೊಂದು ಕಂಟೆಂಟ್ ಇದ್ದರೆ ನನಗೆ ತಿಳಿಸಿ, ನಾನು ಆ ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತು ನೋಡುವ ಎಂತ ಆಗ್ತದೆ ಅಂತ. ಓಕೆ ಗೈಸ್, ಇವಾಗ ಹೋಗಿ ನಾವು ನೋಡುವ ನಾನು ಎಂತೆಲ್ಲ ಕೆಲಸ ಮಾಡ್ತೇನೆ ಅಂತ. ನೋಡಿ ನಾನು ಹೇಗಾಗಿ ಹೋಗಿದ್ದೇನೆ ಸ್ವಲ್ಪ ದಿನದಲ್ಲಿ. ಸ್ವಲ್ಪ ನನಗೆ ಏನೋ ಗೊತ್ತಿಲ್ಲ, ಸ್ವಲ್ಪ ಟೆನ್ಷನ್ ಇತ್ತು. ಅದು ಏನು ವಿಷಯ ಅಂತ ನಾನು ನಿಮಗೆ ಲಾಸ್ಟ್ ಲಾಗಲ್ಲಿ ಹೇಳ್ತೇನೆ, ಆಯಿತಾ ಗೈಸ್. ನಾನು ಫಸ್ಟ್ ಮನೆಯನ್ನು ಕ್ಲೀನ್ ಮಾಡ್ಕೊಂಡು ಬರ್ತೇನೆ, ಆಮೇಲೆ ಬೇರೆ ಕೆಲಸನ ಮಾಡ್ತೇನೆ. ಫಸ್ಟ್ ನಾನು ಕ್ಲೀನ್ ಮಾಡ್ಕೊತಾ ಬರ್ತೇನೆ. ಗೈಸ್ ನೋಡಿ, ನಾನು ಫಸ್ಟ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಇವಾಗ ಸೆಕೆಂಡ್ ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಂದರೆ ಅಷ್ಟಿಲ್ಲ, ಸ್ವಲ್ಪ ಅಷ್ಟೇ. ಇದು ನಾವು ಮಲಗಿದ್ದು ಚಾಪೆ ಎಲ್ಲ ಉಂಟಲ್ಲ, ಅದನ್ನು ಸ್ವಲ್ಪ ಸೈಡ್ಗೆ ಎತ್ತಿಡ್ತಾ ಇದ್ದೇನೆ. ಮನೆಯಲ್ಲಿ ಮೊಬೈಲ್ ಇಡಲಿಕ್ಕೆ ಕರೆಕ್ಟಾಗಿ ಪ್ಲೇಸ್ ಇಲ್ಲ, ಹಾಗಾಗಿ ನಾನು ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಸ್ವಲ್ಪ ನೀವು ಅಡ್ಜಸ್ಟ್ ಮಾಡಿ.
ನೋಡಿ, ನಮ್ಮ ಮನೆಯಲ್ಲಿ ಯಾರು ಕೂಡ ಸ್ಕೂಲ್ಗೆ ಹೋಗೋದಿಲ್ಲ, ಆದರೆ ಕೂಡ ಬುಕ್ಸ್ ಇನ್ನೂ ಕೂಡ ಇದೆ ನೋಡಿ. ಇನ್ನೂ ಕೂಡ ಬುಕ್ಸ್ ಇದೆ. ನಾವು ಒಮ್ಮೊಮ್ಮೆ ಬುಕ್ಸ್ ಓದ್ತಾ ಇರ್ತೇವೆ. ಕನ್ನಡ ಮಾತಾಡದೆ ಕನ್ನಡ ಈಗ ಸರಿ ಬರುವುದಿಲ್ಲ, ಮರೆತೋಗಿದೆ. ಆದರೂ ಕೂಡ ಮರೆಯಲ್ಲ, ಹೇಗಾದರೂ ಟ್ರೈ ಮಾಡಿ ಮಾತಾಡಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ಗೈಸ್, ಒಂದು ಬೇಜಾರಿನ ವಿಷಯ ಎಂತ ಗೊತ್ತುಂಟಾ, ನನ್ನ ನಾಯಿಗೆ ಹೇಟಾಗಿದೆ. ಅಂದರೆ ಇನ್ನೊಂದು ನಮ್ಮದು ನಾಯಿ ಉಂಟು, ಅದು ಮರಿ ಇಟ್ಟದನ್ನು ಇನ್ನೊಂದು ಚಿಕ್ಕ ನಾಯಿ ಉಂಟು ಗೊತ್ತಾಯ್ತಾ, ಅದು ಹೋಗಿ ಅದನ್ನು ನೋಡಲಿಕ್ಕೆ ಹೋದದ್ದು ಸುಮ್ಮನೆ ಹಾಗೆ. ಅದು ಹಾಗೇನೆಲ್ಲ ಅಂದರೆ ನಾಯಿ ಮರಿ ಕೂಗ್ತಾ ಇತ್ತು, ಅದಕ್ಕಿದ್ದು ನೋಡಲಿಕ್ಕೆ ಹೋದದ್ದು. ನೋಡಲಿಕ್ಕೆ ಹೋಗುವಾಗ ಅದು ಬಂದು ಕಚ್ಚಿದೆ. ನೋಡಿ, ನಾನು ನಿಮಗೆ ತೋರಿಸ್ತೇನೆ. ಪಾಪ ಬೆಳಿಗ್ಗೆ ಎಷ್ಟು ಕೂಗ್ತಾ ಇತ್ತು ಅಂತ ಇಲ್ಲ, ಇವತ್ತು ತುಂಬ ಕೂಗ್ತಾ ಇತ್ತು ಅದು. ನೋಡಿ, ಇವಾಗ ಮಲಗಿದೆ ಪಾಪ. ನೋಡಿ, ನಮ್ಮ ನಾಯಿಗೆ ಕಚ್ಚಿದ್ದು ನೋಡಿ, ಇಲ್ಲಿಗೇನೆ ಕಚ್ಚಿದೆ ಪಾಪ. ಬ್ಲಡ್ ಬರ್ತಾ ಇತ್ತು, ಇವಾಗ ಸ್ವಲ್ಪ ಮಲಗಿದೆ. ಅದಕ್ಕೆ ನಾವು ಮನೆಯ ಒಳಗೆ ಸ್ವಲ್ಪ ಸೈಡಲ್ಲಿ ಇಟ್ಟದ್ದು ಅದನ್ನು, ಇಲ್ಲಾದರೆ ಅದು ಇನ್ನೊಂದು ನಾಯಿ ಮತ್ತೆ ಬಂದು ಕಚ್ತದೆ. ಇವಾಗ ಮೆಡಿಸನ್ ಹಾಕಿದ್ದೇವೆ ನೋಡಿ, ಇಲ್ಲಿ ಮಲಗಿದೆ ಪಾಪ. ಮೊನ್ನೆ ಕೂಡ ಹುಷಾರಿರಲಿಲ್ಲ, ತುಂಬ ಸಲ ಇದಕ್ಕೇನೆ ಹುಷಾರಿರಲಿಲ್ಲ. ಅಷ್ಟು ಸೆಕೆ ಆಗ್ತದೆ, ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ, ನಿಂತ್ಕೊಳ್ಳಿಕ್ಕಾಗಲ್ಲ. ನನಗೆ ಇಲ್ಲಿ ತುಂಬ ಅಂದರೆ ತುಂಬ ಸೆಕೆ ಆಗ್ತದೆ. ಯಾರಿಗೆಲ್ಲ ನಾಯಿ ಅಂದರೆ ಇಷ್ಟ? ನನಗೆ ನಾಯಿ ಅಂದರೆ ಜೀವ, ತುಂಬ ಅಂದರೆ ತುಂಬ ಇಷ್ಟ. ನನ್ನ ಮನೇಲಿ ಎಲ್ಲರಿಗೂ ಕೂಡ ನಾಯಿ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ನಾಯಿ ಉಂಟು. ನಮಗೆ ಬೇಜಾರಾದಾಗ ಮಾತಾಡಲಿಕ್ಕೆ ಯಾರು ಕೂಡ ಇಲ್ಲ ಆದರೆ ಕೂಡ ನಾವು ನಾಯಿಯ ಜೊತೆ ಮಾತಾಡ್ತೇವೆ. ಎಷ್ಟು ಖುಷಿ ಆಗ್ತದೆ ಗೊತ್ತ, ನಮ್ಮ ಫ್ರೀ ಆಗ್ತದೆ. ನಾಯಿ ಜೊತೆ ಆಟ ಆಡಿದರೆ ಮಾತಾಡಿದರೆ ಅದು ಕಚ್ಚುವುದಿಲ್ಲ, ನಮಗೆ ಕಚ್ಚಲ್ಲ. ಬೇರೆಯವರನ್ನು ನೋಡಿದರೆ ಬೊಗಳ್ತಾ ಬರ್ತದೆ, ನಮಗೆ ಕಚ್ಚುವುದಿಲ್ಲ ಪಾಪ. ಇವಾಗ ಇದು ಮಲಗಿದೆ ನಮ್ಮದು ನಾಯಿ. ಸೊ ನಂದು ಕ್ಲೀನ್ ಮಾಡಿ ಆಯಿತು. ಇನ್ನು ಬೇರೆ ಕೆಲಸ ಮಾಡುವ. ಕೆಲಸ ಮನೆಯಲ್ಲಿ ತುಂಬಾ ಇದೆ ಮಾಡೋದಾದರೆ, ಬೇರೆ ಕೆಲಸ ಮಾಡಿಕೊಂಡು ಬರ್ತೇನೆ ನಾನು. ಗೈಸ್, ಇವಾಗ ನಾನು ಫಸ್ಟ್ ಗುಡಿಸ್ತೇನೆ ನೋಡಿ. ಯಾರಿಗೆಲ್ಲ ಗುಡಿಸ್ಲಿಕ್ಕೆ ಗೊತ್ತಿಲ್ಲ, ನನ್ನನ್ನು ನೋಡಿ ನೀವು ಕಲಿಯಿರಿ. ನೋಡಿ ಹೇಗೆ ಗುಡಿಸಿದೆ ಅಂತ. ಗುಡಿಸಿ ಆಯಿತು. ನಾವು ಮನೆಯಲ್ಲಿ ಇದುವೇ ಯೂಸ್ ಮಾಡೋದು, ಇದು ತುಂಬ ಕರೆಕ್ಟ್ ಆಗ್ತದೆ ಅದಕ್ಕೆ. ಈಗ ಇನ್ನೊಂದು ರೂಮಲ್ಲಿ ಗುಡಿಸ್ತೇನೆ ನಾನು. ಇದು ನನ್ನ ಡೈಲಿ ರೊಟೀನ್ ಬಗ್ಗೆ ನಾನು ಮಾಡುವ ವಿಡಿಯೋ. ನಾನು ಮನೆಯಲ್ಲಿ ಎಂತೆಲ್ಲ ಕೆಲಸ ಮಾಡ್ತೇನೆ ಅದು. ಇದು ಎಂತ ಗೊತ್ತುಂಟಲ್ಲ, ಕಸ ತೆಗೆಯುವುದು. ಹೀಗೆ ಕಸ ತೆಗೆಯುವುದಂತ ನೋಡಿ, ಕೆಲವರಿಗೆ ಗೊತ್ತಿರುವುದಿಲ್ಲ ಮನೆಯಲ್ಲಿ ಕೆಲಸ ಮಾಡಿ. ಹಾಗೆ ನನಗೆ ಗೊತ್ತುಂಟು. ನನಗೆ ಕೆಲಸ ಮಾಡಲಿಲ್ಲ ಅಂದರೆ ಮನೆಯಲ್ಲಿ ಬ್ಯಾಂಡ್ ಬೀಳ್ತಾನೆ ಮತ್ತೆ. ಸೊ ಗೈಸ್, ಇದು ರೂಮ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ನೆಕ್ಸ್ಟ್ ನೋಡುವ ಎಂಥ ಕೆಲಸ ಇದೆ ಅಂತ ಮನೆಯಲ್ಲಿ. ಬನ್ನಿ. ಹಾಂ ಗಾಯ್ಸ್, ನಂದು ಗುಡಿ ಕ್ಲೀನ್ ಮಾಡಿ ಗುಡಿಸಿ ಆಯಿತು. ಇವಾಗ ನಾನು ನೆಲ ಒರೆಸ್ತಿದ್ದೇನೆ ನೋಡಿ.
ಬನ್ನಿ ಗೈಸ್, ನಾವು ನೆಲ ಒರೆಸಿಕೊಂಡು ಬರೋಣ. ಒಳಗೆ ಹೋಗುವ. ನೆಲ ಒರೆಸುವಾಗ ಫ್ಯಾನ್ ಹಾಕಬೇಕು, ಆಗ ಸ್ವಲ್ಪ ಜಾಸ್ತಿ ಅದು ಬೇಗ ಒಣಗ್ತದೆ. ಅದಕ್ಕೆ ಹಾಕಲ್ಲ. ಗೈಸ್, ನಾವು ಫಸ್ಟ್ ಎಲ್ಲ ನೆಲವನ್ನು ಉಂಟಲ್ಲ ಬಟ್ಟೆಯಲ್ಲಿ ವಾಶ್ ಮಾಡ್ತಿದ್ದದ್ದು. ಅವಾಗ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಇತ್ತು. ಇವಾಗ ಇದು ಬಂದಿದೆ ಎಲ್ಲ ವಾಶ್ ಮಾಡೋದು, ಎಂತ ಒರೆಸೋದು, ಮಾಪು ಮ್ಯಾಪ್ ಬಂದಿದೆ ಅಲ್ಲ ಒರೆಸೋದು. ಮ್ಯಾಪ್ ಹತ್ತದೆ ಮಾಪು. ಓಕೆ, ಮಾಪ್ ಬಂದಿದೆ ಒರೆಸೋದು, ಅದರಲ್ಲಿ ಈಗ ಒರೆಸೋದು. ಇದರಲ್ಲಿ ಇದಕ್ಕಿಂತ ಬಟ್ಟೆಯಲ್ಲಿ ಒರೆಸಿದ್ರೆ ತುಂಬಾ ಕ್ಲೀನ್ ಆಗಿ ಬರ್ತದೆ. ಇದು ಒಮ್ಮೊಮ್ಮೆ ಕಟ್ ಆಗ್ತದೆ ಗೊತ್ತಾಯ್ತಾ, ಇಲ್ಲಿ ಒರೆಸುವಾಗ. ಅವಾಗ ನಾವು ಮತ್ತೆ ಬಟ್ಟೆಯಲ್ಲಿ ಒರೆಸಿದ್ದು. ಹೌದು, ಹಾಗೆ ಒರೆಸಿದ್ರೆ ನಾವು ಸ್ವಲ್ಪ ಸಪುರ ಆಗ್ತೇವೆ. ನಮಗೆ ಬೊಜ್ಜು ಎಲ್ಲ ಕರೆಕ್ಟ್ ಬರ್ತದೆ. ಬೊಜ್ಜ ಅಲ್ಲ, ಬೊಜ್ಜು ಮಾರೆ, ಅದು ಕರೆಕ್ಟ್ ಬರ್ತದೆ. ನಂಗೆ ಶಾಲೆ ಬಿಟ್ಟು ಎಷ್ಟು ವರ್ಷ ಆಯ್ತು, ಕನ್ನಡ ಮರೆತೋಗಿದೆ. ಹೌದಾ? ಹೌದು. ಸ್ವಲ್ಪ ಚಂದ ಮಾಡಿ ಹೊಡಿಸಿ, ವೈಟ್ ಆಗಲಿ. ವೈಟ್ ಹಾಕಲಿಕ್ಕೆ ಆಗುದಿಲ್ಲ, ಅದು ಬ್ಲ್ಯಾಕ್ ಇಲ್ಲ. ಅದು ಎಷ್ಟು ಒರೆಸಿದ್ರೆ ಕೂಡ ಅದರ ಕಲರ್ ಬ್ಲ್ಯಾಕೇ ಬರುದು. ನಾನೆಲ್ಲಿ ಹೋಗ್ಬೇಕು? ಗೈಸ್, ಈಗ ಇಲ್ಲೆಲ್ಲ ಒರೆಸಾಯಿತು, ಇನ್ನು ಬೇರೆ ಕೆಲಸ ನೋಡುವ ಬನ್ನಿ. ಗೈಸ್, ನಾನು ನಿಮಗೆ ಆಗ ನಮಗೆ ಇವತ್ತು ತಿಂಡಿ ಬ್ರೇಕ್ಫಾಸ್ಟ್ ಮೂಡಿ ಅಂತ ಹೇಳಿದ್ನಲ್ಲ, ನೋಡಿ ಇದುವೇ ಮೂಡಿ, ನೋಡಿ ಅಂತ ಹೇಗಿದೆ ಅಂತ ನೋಡಿ. ಇದು ಉಂಟಲ್ಲ, ಇದರದ್ದು ಹೊಳಿ ಇದರದ್ದು ಮೇಲೆ ಉಂಟಲ್ಲ, ಅದು ನಮ್ಮ ಮನೆಯಲ್ಲಿ ಆಗ್ತದೆ. ಅದು ತುಂಬ ಕಷಿ, ಅದರಿಂದ ಹೀಗೆ ರೈಸಲ್ಲೆಲ್ಲ ಹಾಕಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಮಾಡಿದ್ದು ಇವತ್ತು. ಗೈಸ್ ನೋಡಿ, ಈಗ ನನಗೆ ಪಾತ್ರೆ ತೊಳೆಯಲಿಕ್ಕೆ ಇದೆ. ಇವತ್ತು ಮನೆಯಲ್ಲಿ ಇಷ್ಟೇ 3 ಪಾತ್ರೆ ಇರೋದು, ಒಂದೇ ಪಾತ್ರೆ ಇಷ್ಟೇ ತೊಳೆಯಲಿಕ್ಕೆ ಇರೋದು, ಬೇರೆ ಯಾವುದು ಕೂಡ ಇಲ್ಲ. ಪಾತ್ರೆ ತೊಳೆತಾ ಇದ್ದೀನಿ. ನನಗೆ ಹೀಗೆ ಕೆಳಗೆ ಪಾತ್ರೆ ಇಟ್ಟು ತೊಳೆದೇ ಅಭ್ಯಾಸ, ಅದಕ್ಕೆ ಹೀಗೆ ಸಿಂಕಲ್ಲಿ ನಾವು ತೊಳೆಯೋದಿಲ್ಲ, ಅದಕ್ಕೆ ನೀರಿದ್ದು ಕನೆಕ್ಟ್ ಮಾಡಲಿಲ್ಲ ಇನ್ನು ಕೂಡ. ಅದಕ್ಕೆ ನೋಡಿ ಗೈಸ್, ಪಾತ್ರೆ ಎಷ್ಟು ಒಳಪು ಬರ್ತಾ ಇದೆ ಅಂತ. ಐಷ ತೊಳೆದಿದ್ದಲ್ಲ ಪಾತ್ರೆ, ಅದಕ್ಕೆ ತುಂಬ ಒಳಪು ಬರ್ತಾ ಇದೆ. ಒಮ್ಮೊಮ್ಮೆ ಪಾತ್ರೆ ತುಂಬ ಇರ್ತದೆ, ಇವತ್ತು ಗೊತ್ತಿಲ್ಲ, ಇಷ್ಟೇ ಇದೆ ನನ್ನ ಪುಣ್ಯ. ಇಲ್ಲ ನಾನು ಇಡೀ ಪಾತ್ರೆ ಕಲಿತಾ ಕೂತ್ಕೋಬೇಕು. ಗೈಸ್ ಬನ್ನಿ ನೋಡಿ, ನನ್ನ ಪಾತ್ರೆ ಎಲ್ಲ ತೊಳೆದಾಯಿತು. ಈಗ ನಾನು ಹೋಗ್ತೇನೆ ಮನೆ ಒಳಗೆ.